ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಯಾವ ರೀತಿ ಕಂಡಿರ್ತೀವೋ ಅದೇ ರೀತಿ ಹೇಳ್ತೀವಿ. ಯಾವುದೇ ರೀತಿ ಫಿಲ್ಟರ್ ಇಲ್ಲ, ಯಾವುದೇ ರೀತಿ ಕಟ್ಸ್ಗಳಿಲ್ಲ. ಸೊ ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಪ್ರಮುಖವಾದಂತಹ ಸುದ್ದಿ, ಪ್ರಮುಖವಾದಂತಹ ಮಾತು, ಪ್ರಮುಖವಾದಂತಹ ಸಮಸ್ಯೆ ಏನು ನೋಡ್ಕೊಂಡು ಬರೋಣ ಬನ್ನಿ. ಸರ್ಕಾರದ ಜೇಬು ಖಾಲಿ, ಇಲಾಖೆಗಳಿಗೆ ಫಂಡ್ಸ್ ಕೊಡಲು ದುಡ್ಡಿಲ್ಲ, ಸಮಾಜದಲ್ಲಿ ಮೇಲು ಕೀಳು ಅಳಿಯೋದು ಯಾವಾಗ, ನವ ಜೋಡಿಗಳನ್ನು ಮೂರ್ಖರನ್ನಾಗಿ ಮಾಡುತ್ತಿರುವ ಕಾಂಗ್ರೆಸ್, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಫಂಡ್ಸ್ ಇಲ್ಲ, ಸಮಾಜದಲ್ಲಿ ಭ್ರಮೆ ಉಂಟು ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್, ವಿಪಕ್ಷ ಮಲಗಿಕೊಂಡಿದೆಯೇ, ಧರ್ಮ ಜಾತಿ ರಾಜಕೀಯ ಮಾಡುತ್ತಿರುವ ರಾಜ್ಯ ಬಿಜೆಪಿ, ಸಮಾಜದಲ್ಲಿ ಮೇಲು ಕೀಳು ಮಾಡುತ್ತಿರುವ ರಾಜ್ಯ ಸರ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಆ ಚೌಕಟ್ಟನ್ನು ಹಾಕೊಂಡಿದ್ದೀವಿ. ಈ ಚೌಕಟ್ಟಲ್ಲಿ ಪ್ರಪ್ರಥಮವಾಗಿ ಯಾಕೆ ಈ ಫಂಡ್ಸ್ ಖಾಲಿ ಅನ್ನುವಂತಹ ಮಾತು ಬಂದೈತೆ. ಎಲ್ಲರೂ ಓಪನ್ ಆಗಿ ಹೇಳ್ತಾರೆ, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಂತೂ ಬಾಯಿ ಬಡ್ಕೊಂಡು ಹೇಳುತ್ತೆ. ಬಾಯಿ ಬಡ್ಕೊಂಡು ಅಂದರೆ ಏನೋ, ಎಲ್ಲಪ್ಪ ಸಮಾಜದಲ್ಲಿ ಮೇಲು ಕೀಲು ಅಳಿಬೇಕು, ಸಮಾಜದಲ್ಲಿ ತಾರತಮ್ಯ ಹೋಗಬೇಕು, ಸಮಾಜದಲ್ಲಿ ಜಾತಿ ಅನ್ನುವಂತಹ ಒಂದು ಅನಿಷ್ಟ ಪದ್ಧತಿ ಹೊರಗಡೆ ಹೋಗ್ಬೇಕು, ಅದಕ್ಕೇನಾಗಬೇಕು, ಅಂತರ್ಜಾತಿ ವಿವಾಹ ಆಗಬೇಕು ಅಂತ ಹೇಳಿ ಸಾಕಷ್ಟು 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 ಕೆಲಸಗಳನ್ನು ಮಾಡ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಬಟ್ ಎಕ್ಸಾಕ್ಟಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರಾ? ಎಕ್ಸಾಕ್ಟಾಗಿ ಒಂದೇನಂತೀರ ನೀವು, ಆ ನಿಟ್ಟಿನಲ್ಲಿ ಓಡ್ತಾ ಇದೆಯಾ ಸಮಾಜ ಕಲ್ಯಾಣ ಇಲಾಖೆ, ರಾಜ್ಯ ಸರ್ಕಾರ? ಫಂಡ್ಸ್ ಖಾಲಿ ಅಂತ ಹೇಳ್ತಾರೆ. ಮದುವೆ ಆದಂತಹ ನವಜೋಡಿಗಳನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ, ಭ್ರಮೆಗೆ ಒಳಪಡಿಸ್ತಾ ಇದ್ದಾರೆ. ಓಪನ್ ಆಗಿ ಹೇಳ್ತಾರೆ. ಇದಕ್ಕಿಂತ ಮುಂಚೆ ಇವಾಗ CM ಅವರು DK ಶಿವಕುಮಾರ್ ಅವರಾಗಿದ್ದಾರೆ. DK ಶಿವಕುಮಾರ್ ಅವರಾಗಲಿ, ಅದೇ ರೀತಿ ನಮ್ಮ ರಾಜ್ಯದ CM ಸಿದ್ದರಾಮಯ್ಯನವರಾಗಲಿ ಏನಂತಿದ್ರು, ಎಲ್ಲಪ್ಪ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಜಾತಿ ಅನ್ನುವಂತಹ ಒಂದು ಅನಿಷ್ಟ ಹೋಗಬೇಕು, ಅದಕ್ಕಾಗೇನೆ ಏನಾಗಬೇಕು, ಅಂತರ್ಜಾತಿ ವಿವಾಹ ಆಗಬೇಕು, ಹಾಗೆ ಹೀಗೆ ಮುಂಡಾ ಮೋಸ್ತು ಅಂತ ಮಾತಾಡ್ತಾ ಇದ್ರು. ಆಮೇಲೆ ಅದಕ್ಕೂ ಕೂಡ ಅದರದೇ ಆದಂತಹ ಒಂದು ಫಂಡ್ಸನ್ನು ರಿಲೀಸ್ ಮಾಡಿದ್ರು. ನೀವೇನಾದರೂ ಅಂತರ್ಜಾತಿ ವಿವಾಹವಾದರೆ ನಿಮಗೆ ಸಹಾಯಧನವನ್ನು ನಮ್ಮ ಸರ್ಕಾರ ನೀಡುತ್ತೆ. ಅದರ ಇಲಾಖೆ ಯಾವುದು? ಸಮಾಜ ಕಲ್ಯಾಣ ಇಲಾಖೆ. ಬಟ್ ಇವಾಗ ಇಲ್ಲಿ ಉದ್ಭವವಾದಂತಹ ಪ್ರಶ್ನೆ ಏನು ಅಂದರೆ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದುಡ್ಡಿಲ್ಲ. ಸಮಾಜ ಕಲ್ಯಾಣ ಇಲಾಖೆಗೆ ಯಾರಾದರೂ ಇವಾಗ ನವಜೋಡಿಗಳು ಅಂತರ್ಜಾತಿ ವಿವಾಹವಾಗಿ ಮೊದಲೇ ಸಮಾಜವನ್ನು ಎದುರಾಕೊಂಡು ಬಂದಿರುವಂತಹ ನವಜೋಡಿಗಳು ಹೋಗ್ಬಿಟ್ಟು, ಇಲ್ಲಪ್ಪ ನಮ್ಮ ಮ್ಯಾರೇಜ್ ಆಗೈತೆ, ನಾವೇನೋ ಒಂದು ಬಿಸ್ನೆಸ್ ತಕ್ಕಂತೀವಿ, ಏನಾದರೂ ಒಂದು ಸ್ವಲ್ಪ ಸಹಾಯಧನ ಸಿಗಲಿ ಅಂತ ಹೋದರೆ ಅಲ್ಲಿ ದುಡ್ಡೇ ಇಲ್ಲ, ಫಂಡ್ಸ್ ಇಲ್ಲ. ಎಕ್ಸಾಕ್ಟಾಗಿ ಇದರ ರೂಲ್ಸ್ ಪ್ರಕಾರ, ಅಂತರ್ಜಾತಿ ವಿವಾಹದ ಸಹಾಯಧನದ ರೂಲ್ಸ್ ಪ್ರಕಾರ 3 ತಿಂಗಳ ಒಳಗಡೆ ಅವ್ರಿಗೆ ಹಣ ಬಂದು ಪಾವತಿ ಆಗಬೇಕು, ಅಂತರ್ಜಾತಿ ವಿವಾಹವಾಗಿರುವಂಥ ನವಜೋಡಿಗಳಿಗೆ. ಬಟ್ ಇಲ್ಲಿ 1 ವರ್ಷ ಹೋದರೂ ಕೂಡ ದುಡ್ಡು ಜಮಾ ಆಗ್ತಾ ಇಲ್ಲ. ಬ್ಯಾಂಕ್ ಖಾತೆಗಳು ಖಾಲಿ ಬಿದ್ದಿವೆ, ಜಂಟಿ ಅಕೌಂಟ್ ಮಾಡಿಸ್ತಾರೆ. ಏನಿಲ್ಲಪ್ಪ ಅಂತಂದ್ರೂ ಒಂದಿಷ್ಟು ದೊಡ್ಡ ಬಂಡಲ್ ಅಷ್ಟು ಪೇಪರ್ಸ್ಗಳನ್ನು ಅವರು ಸಮಾಜ ಕಲ್ಯಾಣ ಇಲಾಖೆಯವರು ತಗೊಂತಾರೆ. ಸಬ್ ರಿಜಿಸ್ಟ್ರಾರ್ ಮಾಡಿರುವಂತಹ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡೋದ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಅದೇ ರೀತಿ ತಹಸೀಲ್ದಾರ್ ಕೊಟ್ಟಂತಹ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರದ ಮೇಲೂ ಅವ್ರಿಗೆ ನಂಬಿಕೆ ಇಲ್ಲ. ಅದೇ ರೀತಿ ಏನಂತೀರ ನೀವು, ಅದೇ ರೀತಿ ಸ್ಕೂಲಿನ LC ಮೇಲೆ ಕೂಡ ಅವ್ರಿಗೆ ನಂಬಿಕೆ ಇಲ್ಲ, ರೇಷನ್ ಕಾರ್ಡ್ ಮೇಲೆ ನಂಬಿಕೆ ಇಲ್ಲ, ಆಧಾರ್ ಕಾರ್ಡ್ ಮೇಲೆ ನಂಬಿಕೆ ಇಲ್ಲ. ಮದುವೆ ಆಗೋವಾಗ ಹಿಂದೆ ಪಂಚರ್ ನಿಂತಿರಬೇಕು, 5 ಜನ ಹಿರಿಕರ ಸಮ್ಮುಖದಲ್ಲಿ ಮದುವೆ ಆಗಿ, ಯಾಕ್ರಿ ಸರ್ ಅದೆಲ್ಲ ಬೇಕು? ಆನರ್ ಕಿಲ್ಲಿಂಗ್ ಅಂತ ನೀವು ಕೇಳಿರಬಹುದು.
ಕೇಳಿರಕ್ಕಿಲ್ಲ, ಅದೇನೂ ನನಗೆ ಗೊತ್ತಿಲ್ಲ. ಬಟ್ ಆದರೂ ಕೂಡ ಆನರ್ ಕಿಲ್ಲಿಂಗ್ ಅಂತ ಹೇಳಿಬಿಟ್ಟು ಅಂತರ್ಜಾತಿ ವಿವಾಹವಾದಂತಹ ನವ ಜೋಡಿಗಳನ್ನು ಕಗ್ಗೊಲೆ ಮಾಡುವಂತಹ ಪದ್ಧತಿ ಈ ದೇಶದಲ್ಲಿ ಐತೆ. ಅದಕ್ಕಾಗಿಯೇ ಇವ್ರು ಯಾರು ಬೇಡಪ್ಪ, ಮದುವೆ ಆಗಿ ನಾವೇನಾದರೂ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಂತೀವಿ, ನಮ್ಮ ಒಂದು ಜೀವನವನ್ನು ಕಟ್ಕೊಂತೀವಿ ಅಂತ ಮುಂದೆ ಬರ್ತಿರ್ತಕ್ಕಂತಹ ನವ ಜೋಡಿಗಳಿಗೆ ಇವರು ದೊಡ್ಡ ಕಲ್ ತಂದು ಹಾಕ್ಬಿಡ್ತಾರೆ. ಹೇಳೋದೇನೋ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳ್ತಾರೆ. ಇಲ್ಲಪ್ಪ ನಿಮ್ಗೆ ಅಷ್ಟು ಸಹಾಯಧನ ಕೊಡ್ತೀವಿ, ಇಷ್ಟು ಸಹಾಯಧನ ಕೊಡ್ತೀವಿ, ಅಂತರ್ಜಾತಿ ವಿವಾಹ ಮಾಡ್ಕೊಳ್ಳಿ, ಜಾತಿ ಅನ್ನುವಂತಹ ಈ ಒಂದು ಹೊಲಸಾಟವನ್ನು ನಿರ್ಮೂಲನೆ ಮಾಡಿರಿ ಅಂತ ಹೇಳ್ತಾರೆ. ಪ್ರೇಮಿಗಳು ನವಜೋಡಿಗಳು ಬಂದಾಗ ದುಡ್ಡೇ ಇಲ್ಲ. ಇವಾಗ ಹಿಂಗೆ ಗೋಕಾಕ್ ತಾಲೂಕಿನಲ್ಲಿ ನಾವೊಂದು ಲೆಟ್ರ್ ಬರೆದಿದ್ವಿ, ಹಿಂಗೆ ಅಂತರ್ಜಾತಿ ವಿವಾಹಕ್ಕೆ ಏನು ಅಂತ. ಇದರಲ್ಲಿ ಅವ್ರು ಹೇಳ್ತಾರೆ, ಇನ್ನೂ 37 ಜೋಡಿಗಳದ್ದು ಅಮೌಂಟ್ಸ್ ರಿಲೀಸ್ ಆಗಿಲ್ಲ, ಫಂಡ್ಸೇ ಇಲ್ಲ. 37 ಜೋಡಿಗಳು, ಅದು ಯಾವುದೋ 2024-25 ಸಾಲಿನ ಜೋಡಿಗಳದ್ದೇ ಇನ್ನೂ ಫಂಡ್ಸ್ ರಿಲೀಸ್ ಆಗಿಲ್ಲ. ಅಲ್ಲ ಸರ್, ನಿಮ್ಮ ಹತ್ರ ಕೊಡೋದಕ್ಕೆ ತಾಕತ್ತಿಲ್ಲ ಅಂತಂದರೆ ಮಾತಾಡ್ತೀರಾ ಏನಕ್ಕೆ? ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂತಂದರೆ ಮುಚ್ಕೊಂಡಿರ್ಬೇಕು. ಅದನ್ನೆಲ್ಲ ಬಿಟ್ಟು ನೀವು ನವ ಜೋಡಿಗಳಿಗೆ ಆಸೆ ಏನಕ್ಕೆ ಹುಟ್ಟಿಸ್ತೀರಾ ಸರ್? ಓಪನ್ ಆಗಿ ಬರೆದು ಕೊಡ್ತಾರೆ. ಇವರು ಏನಂತಾರೆ, ಗ್ರೇಡ್ ಬಿ ಅಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆ ಅವರು, ಗೋಕಾಕ್ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಹೆಡ್. ಅವ್ರು ಏನು ಬರೆದು ಕೊಡ್ತಾರೆ ಅಂದರೆ, ಇಷ್ಟು ಆಲ್ರೆಡಿ 37 ಜೋಡಿಗಳದ್ದು ಅಮೌಂಟ್ಸ್ ಇನ್ನೂ ರಿಲೀಸ್ ಆಗಿಲ್ಲ, ಫಂಡ್ಸ್ ಇನ್ನೂ ರಿಲೀಸ್ ಆಗಿಲ್ಲ. ಪ್ರಪ್ರಥಮವಾಗಿ ಅವ್ರದ್ದಾಗಬೇಕು, ಆಮೇಲೆ 25-26ನೇ ಸಾಲಿನವ್ರದ್ದು ಆಗುತ್ತೆ, 26-27 ಮುಗ್ದೇ ಹೋಯ್ತು. ಅಲ್ಲ ಸರ್, ಒಂದು ಸಿಂಪಲ್ ಆಗಿರುವಂಥ ಪ್ರಶ್ನೆ, BJPಗರೇನು ಮನಿ ಕಂಡಿದಾರ? ವಿಜೇಂದ್ರ ಅವರು, ಆರ್ ಅಶೋಕ್ ಅವರು, ಅಲ್ಲ ಸರ್, RSS ಮೇಲೆ ದಾಳಿ ಆಗುತ್ತೆ, ಧರ್ಮದ ಮೇಲೆ ದಾಳಿ ಆಗುತ್ತೆ ಅಂತ ಹೇಳಿ ಜೋರಾಗಿ ಕಿರ್ಚಾಡ್ತೀರಾ, ಚೀರಾಡ್ತೀರಾ, ಸದನದಲ್ಲಿ ಕುರ್ಚಿಗಳನ್ನು ಎಗರಾಡಿಸ್ತೀರಾ. ಸರ್, ಇವೆಲ್ಲ ಸಮಾಜಕ್ಕೆ ಬೇಕಾಗಿರುವಂತಹ ಮಾತುಗಳು ಸರ್. ಏನು ಮಾಡ್ತಾ ಇದ್ದೀರಾ? ಮನೆ ಕಂಡಿದ್ದೀರಾ? ಓಪನ್ ಆಗಿ ಕೇಳ್ತಾ ಇದ್ದೀನಿ ಈ ಮಾತನ್ನು. ಜಾತಿ ಧರ್ಮ ಬಿಟ್ಟು ಕೂಡ ಈ ದೇಶದಲ್ಲಿ ಸಮಸ್ಯೆ ಐತೆ. ಈ ಸಮಸ್ಯೆಗೆ ಸ್ಪಂದನೆ ಸಿಗೋದು ಯಾವಾಗ? ಇನ್ನೂ ಆದರೂ ಕೂಡ ಅಕಾರ್ಡಿಂಗ್ ಟು ಇಂಡಿಯನ್, ಅದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಡೇಟಾ ಪ್ರಕಾರ 80 ಕೋಟಿ ಜನ BPLನಲ್ಲಿದ್ದಾರೆ. ಅವ್ರಿಗೆ ಇನ್ನು 80 ಕೋಟಿ ಜನತೆಗೆ ರೇಷನ್ ಅವಶ್ಯಕತೆ ಇದೆ. ಪುಕ್ಕಟೆ ಅಂತ ನೀವು ಇದನ್ನು ಮಾಡ್ತೀರಲ್ಲ, BJPಗರು ಆರೋಪ ಮಾಡ್ತೀರಲ್ಲ, ಪುಕ್ಸಟ್ಟೆ ಏನೂ ಕೊಡಬಾರ್ದು, ಫ್ರೀ ಬೀಸ್ಗಳನ್ನು ಏನೂ ಕೊಡಬಾರ್ದು, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಿರ್ತೀರಲ್ಲ. ನಿಮಗೆ ಒಂದು ಓಪನ್ ಆಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ಈ ಒಂದು 80 ಕೋಟಿ ಜನ ರೇಷನ್ ಅಕ್ಕಿ ಮೇಲೆ ನಿಂತವ್ರೆ. ಸರ್ಕಾರ ಕೊಡುವಂತಹ ರೇಷನ್ನನ್ನು ತಗೊಂಡು ಹೋಗಿ ಬೇಯಿಸ್ಕೊಂಡು ತಿನ್ನೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ನಾಚಿಕೆಗೇಡಲ್ವಾ ಇದು? ಇಂಥ ಸಮಸ್ಯೆಗಳನ್ನೆಲ್ಲ ಬಿಟ್ಟು ತಾವು ಜಾತಿ ಧರ್ಮ ಅಂತ ಬಡದಾಡ್ತಾ ಇದ್ದೀರ. ಇಂತಹ ಅನಿಷ್ಟ, ಜಾತಿ ಅನ್ನುವಂತಹ ಅನಿಷ್ಟವನ್ನು ಈ ಸಮಾಜದಿಂದ ದೂರ ಹಾಕಲಿಕ್ಕೆ, ಈ ಸಮಾಜದಿಂದ ತೊಳೆದು ಹಾಕಲಿಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂಥ ನವಯುವಕರು, ನವ ಜೋಡಿಗಳು ತಮ್ಮ ದಾಂಪತ್ಯ ಜೀವನವನ್ನು ನಡೆಸ್ಕೊಂಡು ಹೋಗ್ಬೇಕು. ಸಮಾಜವನ್ನು ಎದುರಾಕೊಂಡು ತಂದೆ ತಾಯಿ ಎದುರಾಗ್ತಾರೆ, ಸಮಾಜ ಎದುರಾಗುತ್ತೆ. ಸಮಾಜದಿಂದ ಬಹಿಷ್ಕೃತರಾಗಿ, ಸಮಾಜದಿಂದ ಹೊರಗಡೆ ಬಿದ್ದು, ಸಮಾಜ ಮತ್ತು ಅದೇ ರೀತಿ ತಮ್ಮ ಬದುಕನ್ನು ರೂಪಿಸ್ಕೊಳ್ಳೋಕೆ ನಿಲ್ತಿರ್ತಕ್ಕಂತಹ ನವ ಜೋಡಿಗಳಿಗೆ ನೀವು ಮಾಡ್ತಿರೋದೇನೋ, ಫಂಡ್ಸ್ ಇಲ್ಲ, ದುಡ್ಡು ಖಾಲಿ. ಎಲ್ಲೋಯ್ತು ಸರ್? ಸಮಾಜ ಕಲ್ಯಾಣ ಇಲಾಖೆಗೆ ಅದರದೇ ಆದಂಥ ಫಂಡ್ಸನ್ನು ನಿಗದಿಪಡಿಸಲಾಗಿರುತ್ತೆ. ಯಾವುದೇ ಇಲಾಖೆ ಆಗಲಿ ಬಜೆಟ್ ಅಂತ ಬಂದಾಗ ಅದರದೇ ಆದಂಥ ಫಂಡ್ಸ್ಗಳನ್ನು ತೆಗೆದಿಟ್ಬಿಟ್ಟಿರ್ತಾರೆ. ಬಟ್ ಈ ದುಡ್ಡು ಎಲ್ಲೋಯ್ತು? ಇದು ಒಂದೇ ತಾಲೂಕಿಂದ ಇದು. ಆದರೆ ಇದರಲ್ಲಿ ಅವ್ರು ಬರೆದವ್ರೆ ಗೋಕಾಕ್ ಹಾಗೂ ಮೂಡಲಗಿ ತಾಲೂಕು ಅಂತ ಬರೆದವ್ರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ಹಾಗೂ ಮೂಡಲಗಿ ತಾಲೂಕಿನಲ್ಲಿ ಫಂಡ್ಸ್ ಕೊರತೆ ಆಯ್ತಂತೆ. ಯಾಕ್ರಿ ಸರ್? ರಾಜ್ಯ ಸರ್ಕಾರವನ್ನು ನಡೆಸ್ತೀನಿ, ರಾಜ್ಯ ಸರ್ಕಾರವನ್ನು ಇದನ್ನು ಮಾಡಿದೆ ಏನಂತೀರ ನೀವು, ಹೈಟೆಕ್ ಲೆವೆಲ್ಗೆ ಹೋಗ್ತೀನಿ ಅಂತ ಹೇಳ್ಕೊಂಡು ಹೋಗ್ತಿರ್ತೀರಲ್ಲ, ಎಲ್ಲಿದ್ದೀರಾ?
ತೇಜಸ್ವಿ ಸೂರ್ಯ ಅವರು ಬಾಯಿಗೆ ಬಂದಾಗ ಏನೇನೋ ಮಾತಾಡ್ತಾ ಇರ್ತಾರೆ. ಕಾಂಗ್ರೆಸ್ ಹಂಗೈತೆ, ಕಾಂಗ್ರೆಸ್ ಹಿಂಗೈತೆ. ಇಂಥ ಸಮಸ್ಯೆಗಳನ್ನು ಎತ್ಕೊಳ್ಳಿ ಸರ್, ಇಂಥ ಸಮಸ್ಯೆಗಳನ್ನು ಎತ್ಕೊಳ್ಳಿ, ನಿಮ್ಮದು ಹೆಸರಾಗುತ್ತೆ. ಪಾಪ ಯಾರಿಗನಾದರೂ ಕೆಲಸ ಕೊಟ್ಟು ಇಲ್ಲಪ್ಪ ಅಂತಂದರೆ ಯಾರಿಗನಾದರೂ ಒಂದು 4 ದುಡ್ಡು ಬಂದುಬಿಟ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅದನ್ನೆಲ್ಲ ಬಿಟ್ಟು ತಮ್ಮ ಚರ್ಮ ರಕ್ಷಣೆ ಹೆಂಗಾಗುತ್ತೋ, ತಮ್ಮ ಪೊಲಿಟಿಕಲ್ ಕರಿಯರ್ ಹೆಂಗೆ ಬೆಳೆಯುತ್ತೋ, ತಮ್ಮ ಮಕ್ಕಳು ಆಡಿಯಲ್ಲಿ ಅಡ್ಡಾಡಬೇಕು, ಯಾವ ರೀತಿ ನಾನು ಏನಂತಾರೆ, ನೀವು ಭ್ರಷ್ಟಾಚಾರವನ್ನು ಮಾಡಿದ್ರೆ ನನ್ನ ಮಗ ಆಡಿನಲ್ಲಿ ಅಡ್ಡಾಡ್ತಾನೆ, ನನ್ನ ಮಗ BMW ಅಡ್ಡಾಡ್ತಾನೆ, ಫಾರ್ಚುನರಲ್ಲಿ ಅಡ್ಡಾಡ್ತಾನೆ ಅನ್ನೋವಂತಹ ಕನಸುಗಳನ್ನು ತೆಗೆದುಹಾಕಿ ಸ್ವಲ್ಪ ಸಮಾಜದ ಕಡೆಗೆ, ಸಮಾಜದಿಂದಲೇ ಮೇಲೆ ಬಂದಿರೋರು ನೀವು ಕೂಡ ಸಮಾಜದ ಕಡೆ ಸ್ವಲ್ಪ ತಮ್ಮದು ಒಂದು ನಡೆ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.